ಪ್ರೀತಿ ಮಾಡಿದವರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರು ನಮ್ಗೆ ಬೇಸರ ಆಗಲ್ಲ. ಯಾಕೆ ಹೇಳು? ಮದುವೆ ಅನ್ನೋದು ಎರಡು ವ್ಯಕ್ತಿಗಳ ನಡುವೆ ಆಗೋದಲ್ಲ, ಎರಡು ದೇಹದಲ್ಲಿ ಒಂದೇ ಆತ್ಮ ಅನ್ನೋ ಹಾಗಿರೋದು ಕಣೋ. ವಿಶಾಖ ಜೊತೆ ನೀನು ಜೀವದಲ್ಲಿ ಜೀವದ ತರ ಇರಬೇಕು ಅನ್ನೋದೇ ನನ್ನ ಆಸೆ ಕಣೋ. ನಮ್ಮ ಬಾಸ್ ಹೀಗಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಅವ್ರಿಗೆ ರಾಧಿಕಾ ವಿಷಯನ ಹೇಳಲೇಬೇಕು. ಯಾರು? ಅಪ್ಪ ಅಪ್ಪ, ನಾನು ರಾಧಿಕಾ ಅಪ್ಪ. ಅಪ್ಪ ಬಾಗ್ಲು ತೆಗೀರಿ. ಇದೇನು ಖುಷಿ ನೀನಿಲ್ಲಿ? ಕೃಷ್ಣ, ನೀನ್ ಒಳಗಡೆನೆ ಇದ್ಯಾ? ನೀನ್ ದೇವಸ್ಥಾನಕ್ಕೆ ನೀನ್ ತಂದಿದ್ಯಲ್ಲ, ಅದಕ್ಕೆ ನಾವು ಬೀಗ ಹಾಕೊಂಡು ಹೊರಟಿದ್ವಿ. ಹಾ, ನಡಿ ಕುಸೆ, ನಿನ್ನ ನೀನು ಯಾರು ತಡೆಯಕ್ಕಾಗೋದಿಲ್ಲ. ನೀನ್ ನಡಿ ನಡಿ ಕುಸೆ, ನಡಿಯಮ್ಮ. ಹಾ, ನಡೀರಿ. ವಿಶು, ನೀನಿನ್ನೂ ಇಲ್ಲೇ ಇದೆಯಾ? ರಾಜು, ಇನ್ನು ಎಷ್ಟೊಂದು ಕೆಲಸ ಇದೆ. ಸಂಜೆ ಅಷ್ಟೊತ್ತಿಗೆ ವಿಶಾಖನ್ ಮನೆಯವರೆಲ್ಲ ಬಂದ್ಬಿಡ್ತಾರೆ. ಎಲ್ಲ ರೂಮ್ಗಳೆಲ್ಲ ರೆಡಿ ಮಾಡ್ಬೇಕು. ನೀವಿಬ್ರು ನೋಡಿದ್ರೆ ಒಳ್ಳೆ ಗಂಜಲ್ ಬಿದ್ದು ನೋಡೋ ತರ ಆಡ್ತಾ ಇದ್ದೀರಾ. ವಿಶಾಖ, ಅತ್ತೆ ಹೇಳ್ತಾ ಇದ್ರು ಅಜ್ಜಿ ಬಂದ್ರೆ ನನ್ನ ರೂಮಲ್ಲೇ ಉಳ್ಕೊಳ್ಳಿ ಅಂತ. ಅಪ್ಪ ಅಮ್ಮಂಗೆ ಸೆಪರೇಟ್ ರೂಮ್ ಕೊಟ್ಟಿದ್ದೀನಿ. ಆಮೇಲೆ ರಾಧಿಕಂಗೂ ಸೆಪರೇಟ್ ರೂಮ್ ರೆಡಿ ಮಾಡ್ಬಿಡೋಣ. ಅಮ್ಮ, ರಾಧಿಕಾ ಬರ್ತಾ ಇದ್ದಾರಾ? ಹೌದು, ಮತ್ತೆ ಅವಳ ಅಕ್ಕ ಅಮೆರಿಕಕ್ಕೆ ಹೋಗ್ತಿದ್ದಾಳೆ. ಕಳ್ಸ್ಕೊಡೋದಕ್ಕೆ ಬರೋದ್ ಬೇಡ್ವಾ? ವಿಶಾಖ ಬಾ, ತುಂಬಾ ಕೆಲಸ ಇದೆ. ನಮಸ್ಕಾರ. ನಮಸ್ಕಾರ. ಪ್ರಯಾಣ ಸುಖವಾಗಿತ್ತೆ? ತುಂಬಾ ಚೆನ್ನಾಗಿದೆ. ನೀನಾ ರಾಧಿಕಾ? ವಿಶಾಖನ್ ತಂಗಿ ನೀನಾ? ನನ್ನ ಡ್ರೀಮ್ ಗರ್ಲ್. ಅಜ್ಜಿ, ಇವಳೆ ಅಜ್ಜಿ, ಇವಳ ಬಗ್ಗೆನೇ ನಿಂತಿದ್ದು. ಅಮ್ಮ, ನಾನು ಇಷ್ಟಪಟ್ಟಿದ್ದು, ಮದುವೆ ಆಗ್ಬೇಕು ಅನ್ಕೊಂಡಿದ್ದು ಇವಳನ್ನ ಅಮ್ಮ. ನನ್ನ ಡ್ರೀಮ್ ಗರ್ಲ್ ವಿಶಾಖ ಅಲ್ಲ, ರಾಧಿಕಾ. ಅಮ್ಮ, ಇವಳೇ ಈ ಮನೆ ಚಿಕ್ಸೋಸೆ. ಹೀಗಾಗಬಹುದು ಅಂತ ನಾನ್ ಮೊದಲೇ ಎಣಿಸಿದ್ದೆ. ದೇವಿಕೆಗೂ ನಾನು ಹೇಳಿರ್ಲಿಲ್ವಾ? ಈಗ ನಿನ್ಗೆ ಅರ್ಥ ಆಯ್ತೇನೋ ಈ ದರಿದ್ರ ಮುಖನ ಯಾಕೆ ಮನೆ ಒಳಗಡೆ ಸೇರಿಸಬಾರ್ದು ಅಂತ. ಇವಳು ವಿಶಾಖನ ಹೊರಗಡೆ ಕಳಿಸ್ತಾಳೆ, ಈ ಮಾರಿ ಬಂದ್ ಮನೆ ಸೇರ್ಕೊಳ್ತಾಳೆ. ಇವರು ಕುಲ ನಾಶವಾಗಿ ಹೋಗುತ್ತೆ. ಪಡ್ಕೊಂಡೆಗೆ ಇವಳು ನಿಮ್ಮ ಮನೆಗೆ ಸೇರಿಸ್ಬೇಡ ಅಂತ. ನಮ್ಮೆಲ್ರ ಮನನ ಮುಂದೆ ಪಾಲ್ ಮಾಡಿದೆ. ನೀನ್ ಹೀಗೆಲ್ಲ ಮಾಡ್ತೀಯ ಅಂತ ಗೊತ್ತಾಗ ಮುಂಚೆನೆ ನಾನು ಸತ್ತು ಹೋಗ್ಬಾರ್ದಾಗಿತ್ತ. ಇದನ್ನೆಲ್ಲ ನೋಡಕ್ ಮುಂಚೆ ನಾನು ಸತ್ತು ಹೋಗ್ಬಾರ್ದ. ದೇವ್ರೆ, ನನಗ್ ಸಾವು ಬರ್ಬಾರ.